ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕಾಳುಮೆಣಸಿನ ಮೇಲೆ ಜಿಎಸ್ಟಿ ತೆಗೆದುಹಾಕಿದ ಕೇಂದ್ರ ಸರ್ಕಾರ, ಸಂತಸದಲ್ಲಿ ಬೆಳೆಗಾರರು. ಸರ್ಕಾರದ ಗೋಧಿಯ ಹರಾಜಿನಲ್ಲಿ ಹೆಚ್ಚಿದ ಬೇಡಿಕೆ, ಏರಿದ ದರ. 13.88 ಲಕ್ಷ ಟನ್ ಶೇಂಗಾವನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಿದ ಕೇಂದ್ರ ಸರ್ಕಾರ. ಕಾಶ್ಮೀರದ ಕೃಷಿಯನ್ನು ಮತ್ತೆ ಹಿನ್ನೆಲೆಗೆ ತಳ್ಳುತ್ತಿರುವ ಒಣ ವಾತಾವರಣ. 2025-26ರಲ್ಲಿ ಕೋಳಿ ಸಾಕಾಣಿಕೆ ವಲಯ ನಷ್ಟ ಅನುಭವಿಸಲಿದೆ ಎಂದ ವರದಿ. ಬಾಂಗ್ಲಾದೇಶದಿಂದ ಭಾರೀ ಬೇಡಿಕೆ, ಏರಿದ ಕುಚ್ಚಲಕ್ಕಿ ಬೆಲೆ. ಇದೀಗ ವಾರ್ತೆಗಳ ವಿವರ. ಕಾಳುಮೆಣಸಿನ ಮೇಲಿನ ಜಿಎಸ್ಟಿ ತೆಗೆದುಹಾಕಿದ ಕೇಂದ್ರ ಸರ್ಕಾರ, ಸಂತಸದಲ್ಲಿ ಬೆಳೆಗಾರರು. ಭಾರತದಲ್ಲಿ ಬಹಳಷ್ಟು ಬೆಳೆಗಳಿಗೆ ಮುಕ್ತ ಮಾರುಕಟ್ಟೆ ಇದೆ. ಅಂದರೆ ಅವುಗಳನ್ನು ಮಾರಲು ತೆರಿಗೆ ಕಟ್ಟಬೇಕು ಎಂದಿಲ್ಲ. ಆದರೆ ಕಾಳುಮೆಣಸನ್ನು ಮಾರಲಿಚ್ಛಿಸುವ ರೈತರು ಮಾತ್ರ 5% ಜಿಎಸ್ಟಿಯನ್ನು ಪಾವತಿಸಬೇಕಾಗಿತ್ತು. ಸರ್ಕಾರ ಇದನ್ನು ತೆಗೆದುಹಾಕಬೇಕು ಎಂದು ರೈತರು ಹಲವಾರು ವರ್ಷದಿಂದ ಒತ್ತಾಯಿಸುತ್ತಿದ್ದರು. ಬೆಳೆಗಾರರ ಅಹವಾಲಿಗೆ ಸರ್ಕಾರ ಸಮ್ಮತಿಸಿದೆ. ಕಾಳುಮೆಣಸನ್ನು ಸಹ ಇನ್ನು ಮುಂದೆ ಯಾವುದೇ ತೆರಿಗೆ ಇಲ್ಲದೆ ಮಾರಬಹುದಾಗಿದೆ. ಕಾಳುಮೆಣಸಿನ ಮಾರಾಟಕ್ಕೆ ತೆರಿಗೆ ಕಟ್ಟಬೇಕು ಎಂದರೆ ರೈತರು ಹಿಂಜರಿಯುತ್ತಿದ್ದರು. ಈ ಎಲ್ಲ ತಲೆಬಿಸಿ ಬೇಡ ಎಂದು ಮಧ್ಯವರ್ತಿಗಳಿಗೆ ಮಾರಿ ನಷ್ಟ ಅನುಭವಿಸುತ್ತಿದ್ದರು. ಕಾಳುಮೆಣಸಿನ ಬೆಳೆಗಾರರನ್ನು ಜಿಎಸ್ಟಿಯಿಂದ ಹೊರಗಿಡಬೇಕು ಎಂಬುದು ರೈತರ ಬೇಡಿಕೆಯಾಗಿತ್ತು. ಕೃಷಿ ಮಾಡುವವರಿಗೆ ತೆರಿಗೆ ವಿಧಿಸುವುದು ಸಲ್ಲ ಎಂದು ಸರ್ಕಾರಕ್ಕೆ ತಿಳಿಸಲಾಗಿತ್ತು. ನಮ್ಮ ಸಂಸ್ಥೆಯಲ್ಲೂ ಸಹ ಕಾಳುಮೆಣಸನ್ನು ಖರೀದಿಸುತ್ತೇವೆ. ಆ ಸಮಯದಲ್ಲಿ ರೈತರಿಗೆ ಜಿಎಸ್ಟಿಯ ಬಗ್ಗೆ ವಿವರಿಸುವುದೇ ಕಷ್ಟವಾಗಿತ್ತು. ಈಗ ಕೇಂದ್ರ ಸರ್ಕಾರ ಜಿಎಸ್ಟಿಯನ್ನು ತೆಗೆದುಹಾಕುವ ನಿರ್ಧಾರ ಕೈಗೊಂಡಿರುವುದು ಸ್ವಾಗತಾರ್ಹ ಎಂದು ಮಲೆನಾಡು ಅಡಿಕೆ ಮಾರಾಟದ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗದ ಅಧ್ಯಕ್ಷರಾದ ಶ್ರೀ ಮಹೇಶ್ ಉಲ್ಕುಳಿ ಅವರು ಅಭಿಪ್ರಾಯಪಟ್ಟರು. ಸರ್ಕಾರದ ಗೋಧಿಯ ಹರಾಜಿನಲ್ಲಿ ಹೆಚ್ಚಿದ ಬೇಡಿಕೆ, ಏರಿದ ದರ. ಮಾರುಕಟ್ಟೆಯಲ್ಲಿ ಗೋಧಿಯ ಅಭಾವ ಇರುವುದನ್ನು ಗಮನಿಸಿ ಸರ್ಕಾರ ವಾರಕ್ಕೊಮ್ಮೆ ತನ್ನ ಗೋದಾಮನ್ನು ತೆಗೆದು ಹರಾಜು ಕೂಗುತ್ತದೆ. ಹಿಂದಿನ ಬುಧವಾರ ಸಹ ತನ್ನ ಉಗ್ರಾಣದಿಂದ ಸುಮಾರು 4 ಲಕ್ಷ ಟನ್ ಗೋಧಿಯನ್ನು ಹೊರತೆಗೆದಿತ್ತು. ಅತಿಯಾದ ತಾಪಮಾನದಿಂದ ಈ ಬಾರಿ ಸಹ ಗೋಧಿಯ ಉತ್ಪಾದನೆ ಕುಸಿಯಲಿದೆ ಎನ್ನಲಾಗಿದೆ. ಅದಲ್ಲದೆ ಸರ್ಕಾರ ಸಹ ವ್ಯಾಪಾರಸ್ಥರು ತಮ್ಮಲ್ಲಿ ಇಟ್ಟುಕೊಳ್ಳಬಹುದಾದ ಗೋಧಿಯ ಸಂಗ್ರಹದ ಮಿತಿಯನ್ನು ಏರಿಸಿದೆ. ಈ ಎಲ್ಲ ಕಾರಣದಿಂದ ಹಿಂದಿನ ವಾರದ ಹರಾಜಿನಲ್ಲಿ ಭಾರೀ ಬೇಡಿಕೆ ಬಂದಿತ್ತು. ತೆಗೆದಿದ್ದ 4 ಲಕ್ಷ ಟನ್ ಗೋಧಿಯಲ್ಲಿ ಸುಮಾರು 3.99 ಲಕ್ಷ ಟನ್ ಗೋಧಿಯನ್ನು ಹರಾಜು ಕೂಗಿ ವ್ಯಾಪಾರಸ್ಥರು ಕೊಂಡುಕೊಂಡರು. ಫೆಬ್ರವರಿ 12ಕ್ಕೆ ಈ ಸಂಖ್ಯೆ ಕೇವಲ 2.93 ಲಕ್ಷ ಟನ್ನಷ್ಟಿತ್ತು. ಮಾರ್ಚ್ನಲ್ಲಿ ಸರ್ಕಾರ ಹರಾಜು ಕೂಗುವುದನ್ನು ನಿಲ್ಲಿಸಲಿದೆ ಎನ್ನಲಾಗಿದೆ. ಈ ಭಯದ ಜೊತೆಗೆ ಈ ಬಾರಿ ಉತ್ಪಾದನೆ ಕಡಿಮೆಯಾಗಲಿದೆ ಎನ್ನುವ ವದಂತಿ ಹೆಚ್ಚು ಸಂಗ್ರಹ ಮಾಡಿಕೊಳ್ಳಲು ಪ್ರೇರೇಪಿಸುತ್ತಿದೆ ಎನ್ನಲಾಗಿದೆ. 13.88 ಲಕ್ಷ ಟನ್ ಶೇಂಗಾವನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಖರೀದಿಸಿದ ಕೇಂದ್ರ ಸರ್ಕಾರ. ಕಳೆದ ವಾರ ಈ ಹಂಗಾಮಿನಲ್ಲಿ ರೈತರಿಂದ ಖರೀದಿಸಿದ್ದ ಸೋಯಾಬೀನ್ನ ಅಂಕಿಅಂಶವನ್ನು ಕೇಂದ್ರ ಸರ್ಕಾರ ನೀಡಿತ್ತು. ಇದೀಗ 2024-25ನೇ ಸಾಲಿನಲ್ಲಿ ರೈತರಿಂದ ತೆಗೆದುಕೊಂಡ ಶೇಂಗಾದ ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡಿದೆ. ಎನ್ಸಿಸಿಎಫ್ ಮತ್ತು ನಫೆಡ್ ಅವರ ಅಂಕಿಅಂಶದ ಪ್ರಕಾರ ಈ ಬಾರಿ ಒಟ್ಟಾರೆ 13.88 ಲಕ್ಷ ಟನ್ ಶೇಂಗಾವನ್ನು ರೈತರಿಂದ ಖರೀದಿಸಲಾಗಿದೆ. ಸರ್ಕಾರ ಶೇಂಗಾದ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ವಿಂಟಾಲ್ಗೆ 6,777 ರೂಪಾಯಿಯಂತೆ ನಿಗದಿಪಡಿಸಿದೆ. ಸಾಮಾನ್ಯವಾಗಿ ಫೆಬ್ರವರಿಯ 2ನೇ ವಾರದ ನಂತರ ಖರೀದಿ ಪ್ರಕ್ರಿಯೆಯನ್ನು ನಿಲ್ಲಿಸಲಾಗುತ್ತದೆ. ಆದರೆ ಈಗಲೂ ಸಹ ಹೊರಗಡೆ ಮಾರುಕಟ್ಟೆ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದೆ. ಆದ ಕಾರಣ ಖರೀದಿ ಪ್ರಕ್ರಿಯೆಯನ್ನು ಇನ್ನಷ್ಟು ದಿನಗಳ ತನಕ ಮುಂದುವರೆಸಲು ನಿರ್ಧರಿಸಲಾಗಿದೆ. ಇದರಿಂದ ಈ ವರ್ಷ ರೈತರಿಂದ ಖರೀದಿಸಿದ ಶೇಂಗಾದ ಪ್ರಮಾಣ ಇನ್ನಷ್ಟು ಹೆಚ್ಚಾಗಲಿದೆ ಎನ್ನಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್.
ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕಾಶ್ಮೀರದ ಕೃಷಿಯನ್ನು ಮತ್ತೆ ಹಿನ್ನೆಲೆಗೆ ತಳ್ಳುತ್ತಿರುವ ಒಣ ವಾತಾವರಣ. ಜಮ್ಮು ಮತ್ತು ಕಾಶ್ಮೀರದ ಕೃಷಿಕರಿಗೆ ಕೊರೋನಾದ ನಂತರದಿಂದ ಒಂದಲ್ಲ ಒಂದು ಸಮಸ್ಯೆ ಎದುರಾಗುತ್ತಲೇ ಇತ್ತು. ರಾಷ್ಟ್ರಪತಿ ಆಳ್ವಿಕೆ ಬಂದ ನಂತರ ವಿದೇಶಗಳಿಗೆ ರಫ್ತಾಗುತ್ತಿದ್ದ ಪ್ರಮಾಣ ಕಡಿಮೆಯಾಗಿತ್ತು. ಪ್ರತಿಕೂಲ ಹವಾಮಾನದಿಂದ ಸೇಬು ಬೆಳೆಗಾರರು ಚಿಂತಿತರಾಗಿದ್ದರು. ಭಾರತ ಸಹ ವಿದೇಶದಿಂದ ಸೇಬನ್ನು ಆಮದು ಮಾಡಿಕೊಂಡು ಕಾಶ್ಮೀರಿ ಸೇಬಿಗೆ ಬೇಡಿಕೆ ಕುಸಿದಿತ್ತು. ಆದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಯಾಗಿ ಅಲ್ಲಿ ಒಂದು ಸರ್ಕಾರ ಸ್ಥಾಪನೆಯಾದ ನಂತರ ಕೃಷಿ ಮತ್ತೆ ಚಿಗುರೊಡೆಯತೊಡಗಿತ್ತು. ಆದರೆ ಕಳೆದ 2 ವಾರಗಳಿಂದ ರಾಜ್ಯದಾದ್ಯಂತ ಒಣ ವಾತಾವರಣ ಇರುವುದು ಕೃಷಿಕರಿಗೆ ಮತ್ತೊಮ್ಮೆ ಸಮಸ್ಯೆ ಮಾಡಿದೆ. ಸಾಮಾನ್ಯವಾಗಿ ಕಾಶ್ಮೀರದ ವಾರ್ಷಿಕ ಮಳೆಯಲ್ಲಿ 99% ಮಳೆ ಚಳಿಗಾಲದಲ್ಲಿ ಹಿಮದ ಮುಖಾಂತರ ಬೀಳುತ್ತದೆ. ಆದರೆ ಸತತ 2ನೇ ವರ್ಷ ಚಳಿಗಾಲದಲ್ಲಿ ಹಿಮಪಾತ ಕಡಿಮೆಯಾಗಿದೆ. ಹವಾಮಾನ ಇಲಾಖೆಯ ಪ್ರಕಾರ ಈ ವರ್ಷ ಚಳಿಗಾಲದಲ್ಲಿ 76.87% ಮಳೆ ಕಡಿಮೆಯಾಗಿದೆ. ಇದರಿಂದ ಕಾಶ್ಮೀರದ ನದಿಗಳು ಬತ್ತುತ್ತಿವೆ. ಕೃಷಿಕರ ಜೀವನಾಡಿಯಾಗಿರುವ ಸರೋವರಗಳು ಸಹ ನಿಧಾನವಾಗಿ ಒಣಗಲಾರಂಭಿಸಿವೆ. ಸಾಕಷ್ಟು ಹಿಮಪಾತವಾಗದ ಕಾರಣ ಚಳಿಗಾಲದ ರಾಷ್ಟ್ರಮಟ್ಟದ ಕ್ರೀಡಾಕೂಟವನ್ನು ಸಹ ಮುಂದೂಡಲಾಗಿದೆ. ಒಣ ಹವಾಮಾನ ಮುಂದುವರೆದಿರುವುದು ಕೃಷಿಕರಿಗೆ ಮತ್ತಷ್ಟು ತೊಂದರೆ ಕೊಡುತ್ತಿದೆ. ಇದರಿಂದ ಈಗಷ್ಟೇ ಸುಧಾರಿಸಿಕೊಳ್ಳುತ್ತಿದ್ದ ಕೃಷಿ ಕ್ಷೇತ್ರ ಮತ್ತೊಮ್ಮೆ ಹಿನ್ನಡೆಗೆ ತಳ್ಳಲ್ಪಟ್ಟಿದೆ. 2025-26ರಲ್ಲಿ ಕೋಳಿ ಸಾಕಾಣಿಕೆ ವಲಯ ನಷ್ಟು ಅನುಭವಿಸಲಿದೆ ಎಂದ ವರದಿ. ಭಾರತದ ಕೋಳಿ ಸಾಕಾಣೆದಾರರು ಮತ್ತು ಮಾಂಸ ಹಾಗೂ ಮೊಟ್ಟೆಯ ಮಾರುಕಟ್ಟೆಯನ್ನು ಅಧ್ಯಯಿಸಿ ಕ್ರಿಸಿಲ್ ವರದಿಯನ್ನು ಸಿದ್ಧಪಡಿಸಿದೆ. 2025-26 ಭಾರತದ ಕುಕ್ಕುಟೋದ್ಯಮದ ಪಾಲಿಗೆ ಲಾಭ ತರುವ ವರ್ಷ ಅಲ್ಲವೆಂದು ಅಭಿಪ್ರಾಯಪಟ್ಟಿದೆ. ಇಥೆನಾಲ್ ಉತ್ಪಾದನೆಗಾಗಿ ಬಳಸಿಕೊಳ್ಳಲಾಗುತ್ತಿದೆಯಾದ್ದರಿಂದ ಕೋಳಿ ಆಹಾರದ ಪ್ರಮುಖ ಸಾಮಗ್ರಿಯಾದ ಮೆಕ್ಕೆಜೋಳದ ಬೆಲೆ ಏರಲಿದೆ. ಭಾರತ ಸರ್ಕಾರದ ಎಣ್ಣೆಕಾಳು ಮಿಷನ್ನ ಪರಿಣಾಮ ಸೋಯಾಬೀನ್ ಸಹ ಆಹಾರ ತಯಾರಕರಿಗೆ ಸುಲಭವಾಗಿ ಸಿಗುತ್ತಿಲ್ಲ. ಈ ಎಲ್ಲ ಕಾರಣದಿಂದ ಕೋಳಿ ಆಹಾರ ತುಟ್ಟಿಯಾಗಲಿದೆ. ಇನ್ನು ಸದ್ಯಕ್ಕೆ ಹಕ್ಕಿ ಜ್ವರದ ಭೀತಿಯಿಂದ ಕೋಳಿ ಮಾಂಸದ ಬೆಲೆ ಕುಸಿದಿದೆ. ಇವೆಲ್ಲವನ್ನು ಲೆಕ್ಕ ಹಾಕಿ ಕ್ರಿಸಿಲ್ ಕೋಳಿ ಉದ್ಯಮ ಮುಂದಿನ ಹಣಕಾಸು ವರ್ಷದಲ್ಲಿ ಸುಮಾರು 8-10% ನಷ್ಟ ಹೊಂದಲಿದೆ ಎಂದು ವರದಿ ಮಾಡಿದೆ. ಬಾಂಗ್ಲಾದೇಶದಿಂದ ಭಾರೀ ಬೇಡಿಕೆ ಏರಿದ ಕುಚ್ಚಲಕ್ಕಿ ಬೆಲೆ. ಪ್ರತಿ ವರ್ಷ ತನಗೆ ಬೇಕಾದಷ್ಟು ಕುಚ್ಚಲಕ್ಕಿಯನ್ನು ಬಾಂಗ್ಲಾದೇಶ ಸರ್ಕಾರ ಆಮದು ಮಾಡಿಕೊಳ್ಳುತ್ತಿತ್ತು. ಈ ರಫ್ತು ಆಮದು 2 ದೇಶಗಳ ಸರ್ಕಾರದ ವತಿಯಿಂದ ನಡೆಯುತ್ತಿತ್ತು. ಇದರಿಂದ ಮಾರುಕಟ್ಟೆಯ ಬೇಡಿಕೆ ಬೆಲೆಯ ಮೇಲೆ ಈ ಕೊಂಡುಕೊಳ್ಳುವಿಕೆ ಅಷ್ಟಾಗಿ ಪರಿಣಾಮ ಬೀರುತ್ತಿರಲಿಲ್ಲ. ಆದರೆ ಕಳೆದ ವರ್ಷ ಪಕ್ಕದ ರಾಷ್ಟ್ರದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿ ಸರ್ಕಾರ ಪತನವಾಗಿದೆ. ಇದರಿಂದ ಈ ಬಾರಿ ಭಾರತಕ್ಕೆ ನೇರವಾಗಿ ಬಾಂಗ್ಲಾದೇಶದಿಂದ ಬೇಡಿಕೆ ಬಂದಿಲ್ಲ. ಆದರೆ ಅಲ್ಲಿನ ವ್ಯಾಪಾರಸ್ಥರು ಖಾಸಗಿಯಾಗಿ ಭಾರತದಿಂದ ಕುಚ್ಚಲಕ್ಕಿಯನ್ನು ತೆಗೆದುಕೊಂಡು ಹೋಗಲು ಸಿದ್ಧತೆ ನಡೆಸುತ್ತಿದ್ದಾರೆ. 2025ರ ಜನವರಿಯಲ್ಲೇ ಸುಮಾರು 50,000 ಕಿಲೋಗ್ರಾಂ ಕುಚ್ಚಲಕ್ಕಿ ಭಾರತದಿಂದ ಬಾಂಗ್ಲಾದೇಶಕ್ಕೆ ತಲುಪಿದೆ. ಈ ಬೆಳವಣಿಗೆ ದೇಶೀಯ ಮಾರುಕಟ್ಟೆಯಲ್ಲಿ ಭತ್ತದ ಬೇಡಿಕೆ ಹೆಚ್ಚುವಂತೆ ಮಾಡಿದೆ. ಇದೆಲ್ಲದರ ಪರಿಣಾಮವಾಗಿ ಭಾರತದಲ್ಲಿ ಕುಚ್ಚಲಕ್ಕಿಯ ಬೆಲೆ 10% ಹೆಚ್ಚಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.